ಗರ್ದಿಗಮ್ಮತ್ ವೀಕ್ಷಕರಿಗೆ ನಮಸ್ಕಾರ ಗಡ್ರಿ. ಗರ್ದಿಗಮ್ಮತ್ ಪೇಜ್ ಫಾಲೋವರ್ ಆಗ್ರಿ, ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗ್ರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ಪ್ರತಿ ದಿವಸ ಲೈಕ್ ಶೇರ್ ಕಮೆಂಟ್ ಮಾಡೋರಿಗೆ ಸಾವಿರಾರು ನಮಸ್ಕಾರಗಳು. ಈಗ ಭಾಳ ಮಂದಿ ಫೋನ್ ಮಾಡಿ ಕೇಳ್ತಿರ್ತಾರೆ ನನಗೆ, ಯಾಕೋ ಪ್ರಭಾಕರ್ ಕೋರೆ ಅವರ ಎಪಿಸೋಡ್ಗಳು ಬಂದದು ರೀ, ಒಟ್ಟು ಯಾಕೆ ಪ್ರಭಾಕರ್ ಕೋರೆ ಅವರ ನಿಮಗೆ ಏನು ಮಾತಾಡ್ರಿ, ಪ್ರಭಾಕರ್ ಕೋರೆ ಅವ್ರ ವಿಷಯ ಯಾಕೆ ಬರ್ವಾತು ಅಂತ ಭಾಳಷ್ಟು ಜನ ನನ್ನ ಅಭಿಮಾನಿ, ಆ ಒಂದು ಕೇಲಿ ಸೊಸೈಟಿ ಬಗ್ಗೆ ಕಾಳಜಿ ಇದ್ದವರು ಆ ಫೋನ್ ಮಾಡಿದ್ದು ನೋಡ್ರೆ ನನಗೆ ಅನಿಸ್ತೈತಲ್ಲ, ನನಗೆ ಭಾಳ ಹುರುಪು ಅನಿಸ್ತೈತೆ. ಯಾಕಂದ್ರೆ ಈ ಗರ್ದಿಗಮ್ಮತ್ತ ಯಾರಿಗೂ ಹೆದರುವುದಿಲ್ಲ, ಇದ್ದದನ್ನ ಮತ್ತು ಕಾಗದ ಪತ್ರಗಳು ಇಲ್ದಂಗೆ ನಾ ಏನೂ ಮಾತಾಡೋದಿಲ್ಲ. ಕಾಗದ ಪತ್ರಗಳನ್ನ ಇಲ್ಲದೆ ಯಾವಾಗೂ ಏನೂ ಮಾತಾಡೋದಿಲ್ಲ. ಇವತ್ತು ಗರ್ದಿಗಮ್ಮತ್ತ ಅದನ್ನು ಕೊಂಡು ತೊಗೊಳಕ್ಕೂ ಬಹುತೇಕ ಯಾರಿಗೆ ಆಗೋದಿಲ್ಲ. ಆದ್ರೆ ಗರ್ದಿಗಮ್ಮತ್ ಅಂತ ಬಂದು ಇಲ್ರಿ ನಾವು ಮುಂದೆ ಸುಧಾರಿಸ್ಕೊತೇವೆ, ನಮ್ಮನ್ನು ಕ್ಷಮಾ ಮಾಡ್ರಿ ಅಂದ್ರೆ ಅವಾಗ ಈ ಗೌಡ್ಗ ಕಠೋರ ಹೃದಯ ಹೋಗಿ ಆತ್ಮ ಸುಧಾರಿಸ್ಕೋರಿ ಅಂತ ಹೇಳಿದ್ದು ಭಾಳಷ್ಟು ಉದಾಹರಣೆಗಳು ಅದಾವ. ನಾವು ಮುಂದೆ ಬದಲಾಗ್ತೇವೆ ಅಂದಾಗ ನಾವು ಕ್ಷಮಾನೂ ಮಾಡ್ತೇವೆ. ಆದ್ರೆ ಒಂದು ಸಮಾಜದ ಮ್ಯಾಗ ಒಂದು ಸಂಸ್ಥಾ ಕಟ್ಟಿ ದೇಶ ವಿದೇಶದಾಗ ನಾವು ಆ ಸಂಘ ಸಂಸ್ಥೆಗಳನ್ನ ತೆಗೆದ ಇವತ್ತು ಅದಕ್ಕೇನೂ ನನಗೆ ಸಂಬಂಧ ಇಲ್ಲ ಅನ್ನಂತ ಪ್ರಭಾಕರ್ ಕೋರೆ ಅವರ ಇನ್ನು ಬಹುತೇಕ ಇಲೆಕ್ಷನ್ ಆಗೋ ಮಟ್ಟ ಇವು ಎಪಿಸೋಡ್ಗಳು ಕಂಟಿನ್ಯೂ ಇರ್ತಾವೆ. ಬಹುತೇಕಿಂದ ಬೋರ್ಡ್ ಆಫ್ ಡೈರೆಕ್ಟರ್ ಮೀಟಿಂಗ್ ಐತಿ ಇವತ್ತು 29 ತಾರೀಕು. ಇವತ್ತು ಬೋರ್ಡ್ ಮೀಟಿಂಗ್ ಡೇಟ್ ಫಿಕ್ಸ್ ಆಗ್ತೈತಿ. ಯಾವಾಗ ಜನವರಿ ಒಳಗೆ, ಬಹುತೇಕ ಜನವರಿ ಒಳಗೆ ಅಥವಾ ಫೆಬ್ರವರಿ ಒಳಗೆ ಇಲೆಕ್ಷನ್ ಡೇಟ್ ಅನೌನ್ಸ್ ಮಾಡ್ತಾರೋ. ಅದು ಈ ಒಂದು ಹೊತ್ತಿಗೆ ಇದೇನೈತಲ್ಲ ಬೈಲಾ ಆಯ್ತು, ಅವ್ರು ಮಾಡಿದ್ದಾತು, ಅವಂಕ್ಯ ಪ್ರತಿ ಮೆಂಬರ್ಗಳು ಮನೆಗೆ ಹೋಗ್ತಾವೆ. ಯಾಕಂದ್ರೆ ಈಗಾಗಲೇ ನಾ ಹೇಳಿದ್ದೇನೆ, 15 ಮಂದಿ ಡೈರೆಕ್ಟರ್ ಪೈಕಿ ಪ್ರಭಾಕರ್ ಕೋರೆ ಅವರ ಪ್ಯಾಟ್ರನ್ ಕ್ಯಾಟಗರಿಯಿಂದ ಆರಿಸಿ ಬರ್ತಾರೋ. 4 ಮಂದಿ ಓಟ್ ಹಾಕ್ತಾರೆ ಇವರಿಗೆ. ಅವರೊಬ್ಬರ, ಶಂಕರ್ ಮುನ್ನೋಳ್ಳಿ ಒಬ್ಬರ, ಆಮ್ಯಾಗ ಮೆಟ್ಗುಡ್ ಒಬ್ಬರ, ಆಮೇಲೆ ಅವ್ರ ಮಗ ಅಮಿತ್ ಕೋರೆ. 4 ಮಂದಿ. ಪ್ರಭಾಕರ್ ಕೋರೆ ಅವ್ರನ್ನಂಗೆ ಯಾರೂ ಕೆಡವಾಕಾಗೋದಿಲ್ಲ. ಯಾಕಂದ್ರೆ ಈ ಬೈಲಾ ಇದು 2008ರಾಗ ಈ ಬೈಲಾ ಕೇಲಿ ಸೊಸೈಟಿ ಬೈಲಾ ಇದನ್ನು 2008ರಾಗ ಅಮೆಂಡ್ಮೆಂಟ್ ಆಗ್ತೈತಿ. 2008ರಾಗ ಈ ಬೈಲಾ ಇಲ್ಲೆಲ್ಲ ಪಾಯಿಂಟ್ ಅದಾವ. ಇವ ನಾ ಮಾಡಿದ್ದು ಪಾಯಿಂಟ್ಗಳು ಇವೆಲ್ಲ ನಿಮ್ಗೆ ರೆಡಿ ಓದಾಕ. ಯಾಕಂದ್ರೆ ಇಲ್ಲಿ ಮೆಂಬರ್ ಆದವ್ರ ಎಲ್ಲ ಶಿಕ್ಷಣ ಪಡೆದವ್ರನ್ನ ಅದಾರೆ, ಬಹುತೇಕ ಎಲ್ಲ ಇಂಗ್ಲೀಷ್ ಬಲ್ಲವ್ರನ್ನ ಅದಾರೆ. ಇಲ್ಲೆಲ್ಲ ನಾ ನೋಟ್ ಮಾಡಿದ್ದೇನೆ ಇದನ್ನು. ಈ ಬೈಲಾ ಇದು 86 ಪೇಜ್ ಆಗ್ತೈತಿ. ಅದು ಅಂದ್ರೆ ಟೋಟಲ್ 86 ಪೇಜದ ಬೈಲಾಗಳು ಅದಾವು. ಆದ್ರೆ ಈ ಬೈಲಾ ರೂಪ ಮಾಡಿದಂಥ ಪ್ರಭಾಕರ್ ಕೋರೆ ಅವರು ಬಹುತೇಕ ಸರ್ವಾಧಿಕಾರಿ ರಾಷ್ಟ್ರದಾಗ ಹುಟ್ಟಬೇಕಾಗಿತ್ತು ಇವರು. ಯಾಕಂದ್ರೆ ಈ ಬೈಲಾ ಒಟ್ಟಾರೆ ನೀವು ಈ ಮೆಂಬರ್ಗಳು ಏನು ಮಾಡೋಕ್ಕಾಗೋದಿಲ್ಲ, ನಿರ್ದೇಶಕರು ಏನು ಮಾಡೋಕ್ಕಾಗೋದಿಲ್ಲ. ಮುದುಕರಿಗೆ ಹಾಲು ಇಲ್ದವ್ರು ಕಡ್ಲಿ ಕೊಟ್ಟಂಗೆ ಆಗೈತಿ ಇದು ಬೈಲಾ. ಎಷ್ಟು ವ್ಯವಸ್ಥಿಸಿರಿ 2008ರಾಗ ಈ ಬೈಲಾನ ಅಮೆಂಡ್ಮೆಂಟ್ ಮಾಡ್ಕೋತಾರೆ. 2008ರಾಗ ಈ ಬೈಲಾ ಅಮೆಂಡ್ಮೆಂಟ್ ಮಾಡ್ಕೋತಾರೆ. ಆಮ್ಯಾಗ ದ ಕಾನ್ಸ್ಟಿಟ್ಯೂಷನ್ ರೂಲ್ಸ್ ರೆಗ್ಯುಲೇಷನ್ಸ್ ಆಫ್ ಸೊಸೈಟಿ ನೌ ಇನ್ ಫೋರ್ಸ್ ಆಫ್ ಅಪ್ರೂವ್ಡ್ ದ ಮೀಟಿಂಗ್ ಆಫ್ ಜನರಲ್ ಬಾಡಿ ಆಫ್ ದ ಸೊಸೈಟಿ. ಇಟ್ಸ್ ಸ್ಪೆಷಲ್ ಮೀಟಿಂಗ್ ಹೆಲ್ಡ್ ಆನ್ 27 ಜನವರಿ 2008 ಆರ್ ಹರ್ಬಿ ರಿಪ್ಲೇಡ್. ಅಂದ್ರೆ ಅವಾಗ ಈ ಜನರಲ್ ಬಾಡಿ ಅವಾಗ ಮಾನ್ಯ ಪ್ರಭಾಕರ್ ಕೋರೆ ಮಾನ್ಯ ಅನ್ಬೇಕಾಗ್ತೈತೆ. ಯಾಕಂದ್ರೆ ಮುಖ್ಯಮಂತ್ರಿ ಆಗ್ಬೇಕಾದವ್ರು. ಇಂಥವ್ರ ಕಡೆ ರಾಜ್ ಕೊಟ್ರೆ ಅಥವಾ ಇವ್ರ ಕಡೆ ಒಂದು ಜನಪ್ರತಿನಿಧಿ ಆಯ್ಕೆ ಆಗಿರಿ ಏನು ಮಾಡ್ತೀರ ಅನ್ನೋದು ಮುಂದಿನ ಎಪಿಸೋಡ್ದಾಗ ಭಾಳ ಚಂದ ಹೇಳ್ತು ನಾವು. ಯಾಕಂದ್ರೆ ಈ ಒಂದು ಸೊಸೈಟಿ ಎಲ್ಲ ಮೆಂಬರ್ ಜನರಲ್ ಬಾಡಿ ಐತಿ ಅಂತಾರೆ ಅಧಿಕಾರ. ಆದ್ರೆ ಜನರಲ್ ಬಾಡಿ ಒಳಗೂ ಏನು ಅಧಿಕಾರ ಇಲ್ಲ, ಬೋರ್ಡ್ದಾಗೂ ಏನು ಅಧಿಕಾರ ಇಲ್ಲ. ಆವತ್ತು ಅವ್ರು ಏನು ಮಾಡ್ತಾರಂದ್ರೆ ಈ ಒಂದು ಬೈಲಾ ಯಾರು ಮಾಡಿದಾರ, ಅವ್ರು ಸಲಹೆ ಕೊಟ್ಟಿದಾರ, ಅವ್ರಿಗೆಲ್ಲ ಕೇಳಿ ಸೊಸೈಟಿ ಮೆಂಬರ್ಗಳು ಏನದಾರಲ್ಲ ಅವ್ರಿಗೆ ಬೆಳಿಗ್ಗೆ ಹೇಳ್ಬಿಡ್ದ ಇವರ ದೇವ್ರು ಅಂತೇಳಿ ಅವ್ರಿಗೆ ನಮಸ್ಕಾರ ಮಾಡ್ಬೇಕು. ಇಷ್ಟು ಚಂದ ಮಾಡಿದಾರಲ್ಲ ಪ್ರಭಾಕರ್ ಕೋರೆ ಅವರು ಎಲ್ಲೂ ಎದುರಾಗೂ ಸಿಗುದಿಲ್ಲ. ಯಾಕಂದ್ರೆ ಅಮೆಂಡ್ಮೆಂಟೇ ಮಾಡಿದ್ದಾರೆ ಅವ್ರು ಬೈಲೆ. ಆಮ್ಯಾಗ ಅದು ಅಪ್ರೂವ್ಡ್ ಯಾವಾಗ ಆಗ್ತೈತೆ ಅಂದ್ರೆ
ಅಪ್ರೂವ್ಡ್ ಬೈ ದ ಜನರಲ್ ಬಾಡಿ ಇಟ್ಸ್ ಸ್ಪೆಷಲ್ ಮೀಟಿಂಗ್ ಹೆಲ್ಡ್ ಆನ್ 25 ಜನವರಿ 2009 2009 ಅಮಲ್ ಆಗ್ತೈತಿ, ಇದು ಅಮಲ್ ಜಾರಿಗೆ ಬರ್ತೈತೆ. ಇಷ್ಟು ಚಂದ ಮಾಡಿದಾರಲ್ಲ ಇದನ್ನ ಬೈಲ. ಟೋಟಲ್ ಅಲ್ಲಿ JNMC ಆಮೇಲೆ ಇಂಜಿನಿಯರಿಂಗ್ ಕಾಲೇಜ ಏನು ಮೇನ್ ಬೆಣ್ಣೆ ಬರ್ತೈತಿಲ್ಲ ಅಂದ್ರೆ ಏನು ಆಮದನಿ ಬರ್ತೈತಿ, ಏನು ದುಡ್ಡು ಬರ್ತೈತಿ, ಅದಕ್ಕೆ ಗವರ್ನಿಂಗ್ ಬಾಡಿ ಚೇರ್ಮನ್ ಪ್ರಭಾಕರ್ ಕೋರೆ ಅವರ, ಅಲ್ಲಿ ಪ್ರಿನ್ಸಿಪಾಲ್ಗಳನ್ನ ಸೆಕ್ರೆಟ್ರಿ, ಒಬ್ರು ಮೆಡಿಕಲ್ ಎಜುಕೇಷನ್ ಡೆಪ್ಟಿ ಸೆಕ್ರೆಟ್ರಿ, ಇನ್ನೊಬ್ಬ ಯಾರು ಹೆಲ್ತ್ ಡಿಪಾರ್ಟ್ಮೆಂಟ್ ಅವ್ರು, 4 ಮಂದಿ ಎಲ್ಲ ನಿರ್ಣಯಗಳು ಅವ್ರು ಏನು ನಿರ್ಣಯ ಮಾಡ್ತಾರೆ ಜನರಲ್ ಬಾಡಿ ಸದಕ್ಕೆ ಒಪ್ಪಬೇಕು. ಹಂಗೆ ಈ ಬೈಲಾದಾಗ ಮಾಡ್ಕೊಂಡು ಬಿಟ್ಟಿದ್ದಾರೆ. ಯಾವುದೂ ಏನು ಈ ಜನರಲ್ ಬಾಡಿ ಅವರ ಏನು ಒಟ್ಟಾರೆ ಈಗ 13,100 ಮಂದಿಕ್ಕಿಂತ ಹೆಚ್ಚು ಮಾಡಬಾರ್ದಂತೈತೆ. ಈಗ 6,000 ಉಳಿದಾರು, 7,000 ಉಳಿದಾರು, ಅದು ಪ್ರಭಾಕರ್ ಕೋರೆ ಅವ್ರು ಬಿಟ್ಟರೆ ಬೇರೆದವ್ಗೆ ಯಾವಾಗೂ ಗೊತ್ತಿಲ್ಲ. ಆ ಮೆಂಬರ್ಗಳು ಏನು ಒಂದು ಮೊದಲು ಮಾಡಿದ್ರೆ ಅವು ID ಕಾರ್ಡ್ ಅವ್ರವ್ರ ಕಡೆ ಅದಾವು, ಅವು ಏನಾಗಿದಾವು, ಏನೆಲ್ಲ ಅವರೇ ಇಟ್ಕೊಂಡಾರು, ಏನು ಮಾಡಿದಾರೋ ಗೊತ್ತಿಲ್ಲ ಪ್ರಭಾಕರ್ ಕೋರೆ ಅವರು. ಯಾಕಂದ್ರೆ ಟೋಟಲ್ ನಿಮ್ದು ಏನೇ ಆತಂದ್ರೆ ಜನರಲ್ ಬಾಡಿ ಒಳಗೆ ಆಗಲಿ ಏನೇ ಆಗಲಿ ಒಂದು ಅಮೆಂಡ್ಮೆಂಟ್ ಆತಂದ್ರೆ ಸ್ವತಃ ಸದಸ್ಯರನ್ನ ರಿನ್ಯೂವಲ್ ಮಾಡ್ಕೋಬೇಕು ಆ ಕಾರ್ಡ್ಗಳು ಹೋಗಿ, ಬೇರೆದವ್ರು ಇಲ್ಲ, ಅದು ಏನು ಸೊಸೈಟಿ ಇಲ್ಲ, ನೀವೇ ಹೋಗಿ ವಿಕಾಸ್ ಬೆನ್ ಹಚ್ಚಿ ಮಾಡ್ಕೋಬೇಕು. ಯಾಕಂದ್ರೆ ನಮ್ಮ ಮನೆಯಾಗಿನ ಆಧಾರ್ ಕಾರ್ಡ ವೋಟಿಂಗ್ ID ಕಳೆದ್ರೆ ನಾವು ಲಘುಟ ಹೋಗಂಗಿಲ್ಲ ಅರ್ಜಿ ಕೊಡಕ್ಕೆ. ಇಂಥದ್ದು ಅಂದ್ರೆ ಒಟ್ಟಾರೆ ಸಿಸ್ಟಮೆಟಿಕ್ ಆಗಿ ಯಾರು ಏನು ಕೇಳಬಾರ್ದು. ಒಟ್ಟ ಇದನ್ನ ಹಿಂಗೆ ಮಾಡಿದಾರಲ್ಲ. ಈಗ ನೀವು ಯಾರ ಏನೇ ಪ್ರಶ್ನೆ ಮಾಡ್ಬೇಕಾದ್ರೆ ಮೊದಲು ನೀವು ರಾಜೀನಾಮೆ ಕೊಡಬೇಕು, ಆಮ್ಯಾಗ ನೀವು ಕೋರ್ಟ್ಗೆ ಹೋಗ್ಬೇಕು. ನೀವು ಅಲಿಗೇಷನ್ ಮಾಡಬೇಕಾದ್ರೂ ಯಾರ ಈ ಸೊಸೈಟಿ ಮ್ಯಾಗ ಅಲಿಗೇಷನ್ ಮಾಡಬೇಕಾದ್ರೂ ನೀವು ರಾಜೀನಾಮೆ ಕೊಡ್ಬೇಕು. ಆಮ್ಯಾಗ ನೀವು ರಾಜೀನಾಮೆ ಕೊಟ್ಟರೆ ಅದನ್ನು ಕೇಳಾಕ ಬರೋದಿಲ್ಲ. ಹಂಗೆ ಬೈಲದಾಗ ಅಮೆಂಡ್ಮೆಂಟ್ ಕೊಂದಾರ ಅಂದ್ರೆ ನೀವು ಒಟ್ಟ ಏನು ಮೆಂಬರ್ಗಳು ಎಲ್ಲ ನಿಮ್ಗೆ ಐತೆ ಅನ್ನೋದು. ಆದ್ರೆ ಒಟ್ಟಾರೆ ಎಲ್ಲ ಪ್ರಭಾಕರ್ ಕೋರೆ ಅವ್ರ. ಯಾಕಂದ್ರೆ ಈಗೇನು ಸಂಘ ಸಂಸ್ಥಾ 310 ಚಿಲ್ಲರ್ ಏನು ಸಂಘ ಸಂಸ್ಥಾ ಮಾಡಿದಾರಲ್ಲ, ಎಲ್ಲ ಟೋಟಲ್ ಪ್ರಭಾಕರ್ ಕೋರೆ ಅವ್ರನ್ನ ಕೇಳ್ದ ಏನೂ ಅಳಗ್ಯಾಡ್ಸಕ್ಕೆ ಸಾಧ್ಯ ಇಲ್ಲ. ಯಾವ ನಿರ್ದೇಶಕರು ಇಲ್ಲ. ಈಗೇನದಾರಲ್ಲ ಇಲ್ಲಿ ಶಂಕರಣ್ಣ ಮುನ್ನೋಳಿ ಆಯ್ತು, ಸಾದ್ನವ್ರು ಆಯ್ತು, YS ಪಾಟೀಲ್ರ ಆಯ್ತು, ಮಾಂತೇಶ್ ಕೌಟಿಮಠ ಆಯ್ತು, ಅನಿಲ್ ಪಟ್ಟೇದ, ಜಯಾನಂದ್ ಮುನ್ನೋಳಿ, ಬಸವರಾಜ್ ಪಾಟೀಲ್ರ, ವಿಶ್ವನಾಥ್ ಪಾಟೀಲ್ರ, ಅಮಿತ್ ಕೋರೆ, ಪ್ರವೀಣ್ ಬಾಗೇವಾಡಿ, PR ಕಡ್ಕೋಳ, MS ಬೆಳಗಾರ, ಪ್ರಸಾದ್ ರಾಮಪುರೆ, ಇವರ ಅಂದ್ರೆ ಇವು ಇದ್ರಾಗ ಲೈಫ್ ಮೆಂಬರ್ಗಳು ಅದಾರು. ಈ ಪ್ಯಾಟ್ರನ್ದಾಗ ಪ್ರಭಾಕರ್ ಕೋರೆನವ್ರ ನಂಗೆ ಈ ಸಲ ಯಾರೂ ಕೆಡೋಕ್ಕಾಗೋದಿಲ್ಲ. ಯಾಕಂದ್ರೆ ಮನ್ಯಾಗ 4-5 ಓಟ್ದಾಗ ಆರಿಸಿ ಬರ್ತಾರೆ ಅವರು. ಇನ್ನು ಈಗೇನು ಇಲೆಕ್ಷನ್ದಾಗ ಐತಲ್ಲ, ಈ ಉಳ್ಕಿ 6,000-7,000 ಮಂದಿ ತೋರ್ಸತ್ತಾರೆ. ಇವು ಸದ್ಯಕ್ಕೆ ಮೆಂಬರ್ಶಿಪ್ ಪ್ರಭಾಕರ್ ಕೋರೆ ಅವರ ಏನು, ಯಾಕಂದ್ರೆ ಇಲೆಕ್ಷನ್ ಮಾಡೋ ತಂತ್ರಗಾರಿಕೆ ಇಷ್ಟೆಲ್ಲ ಬೈಲ ಅಮೆಂಡ್ಮೆಂಟ್ ಹೆಂಗೆ ಬೇಕು ಹಂಗೆ ಮಾಡ್ಕೊಂಡಾರ ಅಂದ್ರೆ ಇಲೆಕ್ಷನ್ ಮಾಡೋ ತಂತ್ರಗಾರಿಕೆನೂ ಐತೆ. ಆದ್ರೆ ಒಂದು ಅವರನ್ನ ಈಗ ಟೋಟಲ್ ಇದಕ್ಕೆ ಯಾವ ಇಲಾಖೆನೂ ಸಂಬಂಧ ಬರೋದಿಲ್ಲ. ಮತ್ತು ಇದಕ್ಕೆ ಹೆಂಗೆ ಅಪ್ರೂವ್ ಯಾರು DR ಮಾಡ್ರು, ಕೋರ್ಟ್ ಅಪ್ರೂವ್ ಮಾಡಿತು ಈ ಬೈಲಾಕ, ಯಾವ ಈ ಒಂದು ಸರ್ವಾಧಿಕಾರಿ ಇದೇನೈತಲ್ಲ ಬೈಲಾ ಓದಿದ್ರಿ ಅಂದ್ರೆ ನಿಮ್ಗೆ ಬೈಲಾ ಕೊಡುವಂಥ ಒಂದು ವ್ಯವಸ್ಥೆ ನನಗೆ ಫೋನ್ ಮಾಡ್ರಿ ಅಂದ್ರೆ ಈ ಬೈಲಾ ಮುಟ್ಸುವಂಥ ಒಂದು ವ್ಯವಸ್ಥೆ ಮಾಡ್ತಾನೆ. ಇಲ್ಲ ಬೆಳಗಾವಿಗೆ ಬಂದಾಗ ನಾನು ಆಫೀಸಿಗೆ ಬಂದರೆ ಇವನ್ನ ಜೆರಾಕ್ಸ್ ಮಾಡಿ ಇಟ್ಟಿರ್ತಾನೆ. ಯಾರು ಬೇಕಲ್ಲ ಬೈಲಾ ಓದ್ರಿ ನೀವು 86 ಪೇಜ್ ಓದ್ರಿ ಅಂದ್ರೆ ಇಲ್ಲಿ ಏನೇನೂ ಇಲ್ಲ. ಟೋಟಲ್ 1 ಮ್ಯಾನ್ ಶೋ ಪ್ರಭಾಕರ್ ಕೋರೆ. ಈಗ ಸದ್ಯ ಒಂದು ಪ್ರೀತಿ ಕೋರೆ ಅವ್ರ ಮೆಂಬರ್ ಕನ್ಫರ್ಮ್ ಆತಂದ್ರೆ ಪ್ರಭಾಕರ್ ಕೋರೆ, ಅಮಿತ್ ಕೋರೆ, ಆಮ್ಯಾಗ ಪ್ರೀತಿ ದೊಡ್ಡವಾಡ್ ಕೋರೆ ಕಲಾಸ್. ಈ 3 ಮಂದಿನ ಬಿಟ್ರೆ ಏನು ಮಾಡೋಕ್ಕಾಗೋದಿಲ್ಲ. ಅಂದ್ರೆ 2015ರಾಗೇನ ಲಾಸ್ಟ್ ಚುನಾವಣೆ ಆಗೈತಿ, ಆಮ್ಯಾಗ ವಿರೋಧ ಆಗಿದಾವು. ಆಮ್ಯಾಗ ಈ ಟೋಟಲ್ ಇಲ್ಲೇನ ಈಗ ಪ್ರಭಾಕರ್ ಕೋರೆ ಅವರ ಏನು ಈ ಬೈಲಾ ಮಾಡಿದಾರಲ್ಲ, ಈ ಬೈಲಾ ಒಮ್ಮೆ ನೀವು ಖಾಲಿ ಇದ್ದಾಗ ನೀವು ದೊಡ್ಡ ಮಂದಿ ಕೂಡ ಅಡ್ಡಾಡ್ತಿರ್ತಾರೆ, ಅವ್ರಿಗೂ ಎಲ್ಲ ಮುಟ್ಸೋ ವ್ಯವಸ್ಥೆ ಒಂದು ಜನಾಂದೋಲನ ಈ ಒಂದು ಜನವರಿ ಒಳಗನ ಟೋಟಲ್ ಒಂದು ಗುಪ್ತ ಮೀಟಿಂಗ್ ಮಾಡಿ. ಯಾಕಂದ್ರೆ ಬಹಿರಂಗ ಅಂದ್ರೆ ಯಾರು ಬರೋದಿಲ್ಲ. ಗುಪ್ತ ಮೀಟಿಂಗ್ ಮಾಡಕ್ಕೆ ಒಂದು ನಮ್ಮ ಈ ಗರ್ದಿಗಮ್ಮತ್ ಟೀಮ್ ತಯಾರಾಗೈತೆ. ನಿಮ್ಮ ಬಗ್ಗೆ ಎಲ್ಲೆಲ್ಲಿ ಏನೇನು ಐತಲ್ಲ ಇಡೀ ರಾಜ್ಯದಾಗ ಪ್ರಭಾಕರ್ ಕೋರೆ ಅವರ ಘನ ವ್ಯಕ್ತಿಗಳಿಗೆ ಇದನ್ನು ಮುಟ್ಸುವಂಥ ಒಂದು ವ್ಯವಸ್ಥೆ ಮಾಡ್ತೇವೆ. ನಿಮ್ಮ ಶಾಣೆತನ ಗೊತ್ತಾಗ್ಬೇಕು, ರಾಜ್ಯಕ್ಕೆ ಗೊತ್ತಾಗ್ಬೇಕು, ದೇಶಕ್ಕೆ ಗೊತ್ತಾಗ್ಬೇಕು. ಯಾಕೆ ನಿಮ್ಮನ್ನ 2-3 ಸಲ ಕೆಡಿಯೂರು ಮಂದಿ ಅನ್ನೋದು ಈಗ ನನಗೆ ಅರ್ಥ ಆಗತೈತಿ. ಯಾಕಂದ್ರೆ ಇಷ್ಟು ಬುದ್ಧಿವಂತಿಕೆಯಿಂದ ಮಾಡಿದಾರೆ ನೀವು. ಯಾವ ಏನು ಕೇಳ್ದಂಗೆ ಜನರ ಸಪ್ತರ್ಷಿಗಳ ದಾನಿಗಳು ಕೊಟ್ಟಂಥ ಒಂದು ಸಂಘ ಸಂಸ್ಥೆ ಮ್ಯಾಗ ನೀವು ಏನೆಲ್ಲ ಮಾಡಿ ನಾಳೆ ಎಲ್ಲೂ ಒಂದು ಕಾನೂನಿನಾಗ ಎಲ್ಲೂ ಸಿಗದಂಗೆ ಮಾಡಿದ್ದಾರೆ. ಬಟ್ ಪ್ರಭಾಕರ್ ಕೋರೆ ಅವರ ಒಮ್ಮೆ ಜನ ಏತ್ತಂದ್ರೆ ಅಥವಾ ನಿಮ್ಮ ಬಗ್ಗೆ ಅವ್ರ ತಲೆಯಾಗ ಹೋಗ್ತಂದ್ರೆ ಹುಕ್ಕೇರಿ ಇಲೆಕ್ಷನ್ ಒಂದೇ ಸಾಕು. ಈ ಚುನಾವಣೆ 6-7 ಸಾವಿರ ನೀವು ವೋಟರ್ಸ್ ಅಂದ್ರೆ ಅದಕ್ಕೂ ನಮ್ಗೆ ಗೊತ್ತೈತಿ ಏನು ಮಾಡ್ಬೇಕು ಅನ್ನೋದು. ಈಗಾಗಲೇ ಗರ್ದಿ ಗಮ್ಮತ್ ಜೊತೆ ಅನೇಕ ಜನ ಮೆಂಬರ್ಗಳು ಸಂಪರ್ಕದಾಗ ಇದ್ದಾರೆ.
ಅನೇಕ ಜನ ನಾಯಕರು, ರಾಜಕೀಯ ನಾಯಕರ ಸಂಪರ್ಕದಾಗ ಅದಾರ ಕೋರಿ ಅವರ. ನೀವ ಯಾಕಂದ್ರೆ ಒಮ್ಮೆ ಟೈಮ್ ಬೇರೆ ಹೈತಂದ್ರೆ ಏನು ಮಾಡೋಕ್ಕಾಗೋದಿಲ್ಲ ಕೋರಿ ಅವರ. ಸಮಾಜ ನಿಮ್ಮನ್ನು ಬೆಳೆಸೈತಿ. ಅಲ್ಲಿ ಮೆಂಬರ್ಗಳು ಜೀವ ಕೊಟ್ಟ 2,000, 10,000, 20,000, 50,000 ಕೋಟ್ಯಾವಧಿ ನೂರಾರು ಕೋಟಿ ಗಂಟ್ಲೆ ಆಸ್ತಿಯನ್ನ ಕೇಲಿ ಸೊಸೈಟಿಗೆ ದಾನ ಮಾಡಿದ್ದಾರೆ. ಅವ್ರು ಇವತ್ತು ಅಲ್ಲಿ ಆತ್ಮಗಳ ಮರ್ಮರ್ ಮಾಡತ್ತೈತಿ ಕೋರೆಯವರ. ಆದ್ರೆ ಈ ಬಾಯ್ಲಾ ಮುಟ್ಸುವಂಥ ವ್ಯವಸ್ಥೆಯನ್ನ ಎಲ್ಲ ರಾಜ್ಯದ ನಾಯಕರಿಗೆ, ಎಲ್ಲ ಪಕ್ಷದ ನಾಯಕರಿಗೆ, ಸಮಾನ ಮನಸ್ಕರಿಗೆ, ವಕೀಲರಿಗೆ, ಚಿಂತಕರಿಗೆ, ಬುದ್ಧಿವಂತರಿಗೆ ಎಲ್ಲರಿಗೂ ಮುಟ್ಸೋ ವ್ಯವಸ್ಥೆ ಮಾಡ್ತೈತಿ. ನಿಮ್ಮ ಬಗ್ಗೆ ಈ ಬಾಯ್ಲಾದಾಗ ಎಲ್ಲ ಗೊತ್ತಾಗ್ತೈತೆ ಅವ್ರಿಗೆ, ಜನಸಾಮಾನ್ಯರಿಗೂ. ಅದಕ್ಕೆ ದಯಮಾಡಿ ಈ ಗರ್ದಿ ಗಮ್ಮತ್ ಬೆನ್ನ ಹತ್ತಿರ ಯಾವಾಗೂ ಬಿಡುವುದಿಲ್ಲ. ದಯಮಾಡಿ ನನಗೆ ಫೋನ್ ಮಾಡಿ ಕೇಳೋರಿಗೆ ಯಾಕೋ ನನಗೆ ಒಂದು ನಮ್ನಿ ನಗಬೇಕು ಅಳ್ಬೇಕು ತಿಳಿಯೋದಿಲ್ಲ, ಅಷ್ಟು ಫೋನ್ ಮಾಡಿ ಬಿಡ್ತಾರೆ ನೀವು. ಮುಂದೀಗ ಸದ್ಯದಾಗ ಒಂದು ಮೀಟಿಂಗ್ ನನಗೆ ಯಾರು ನಂಬರ್ಗಳು ಅದಾವೆ, ನನ್ನ ಅಂತಕ್ಕೆ ಭಾಳಷ್ಟು ನಂಬರ್ಗಳು ಅದಾವು, ಕೇಳಿದರಿ. ಮತ್ತೆ ಯಾರು ನಿಮ್ಗೆ ಅದ್ರ ಬಗ್ಗೆ ಭಾಳ ಖುಷಿ ಅನಿಸ್ತೈತಿ, ಫೋನ್ ಮಾಡಿ ಕೇಳ್ತಾರೆ, ನಾವು ಏನು ಮಾಡ್ಬೇಕು ಹೇಳ್ರಿ ಅಂತಾರೆ ನೀವು. ಆದ್ರೆ ಇಲ್ಲಿ ಬಾಯ್ಲಾದಾಗ ಹಿಂಗೈತಿ, ಅದಕ್ಕೂ ಹಾದಿ ತೆಗೆದೇವು ನಾವು ಏನು ಮಾಡ್ಬೇಕು ಅನ್ನೋದು. ಮನುಷ್ಯನ ಇದು ಒಂದೇ ಇರೋದಿಲ್ಲ, ಅಸ್ತ್ರಗಳು ಭಾಳ ಅದಾವೆ ಗರ್ದಿ ಗಮ್ಮತ್ ಅಂತಕ್ಕೆ. ಅದಕ್ಕೆ ನೀವು ನನ್ನ ವಾಟ್ಸಪ್ ನಂಬರ್ 8217094997ಕ್ಕೆ ಕಾಂಟ್ಯಾಕ್ಟ್ ಮಾಡಿರಿ. ಒಟ್ಟಾರೆ ಮುಂದಿನ ಒಂದು ಹೋರಾಟಕ್ಕೆ, ಒಂದು ಈ ಕೇಲಿ ಬಚಾವು ಹೋರಾಟಕ್ಕೆ ಅಣಿ ಆಗೋನು. ಇದು ಕೋರೆಯಿಂದ ಕೇಲಿ ಬಚಾವು ಹೋರಾಟಕ್ಕೆ ಅಣಿ ಮಾಡೋದಕ್ಕೆ ನೀವೆಲ್ಲರೂ ಕಮೆಂಟ್ ಮಾಡಿ ಶೇರ್ ಮಾಡ್ಬೇಕು. ಬರೀ ಫೋನ್ ಮಾಡಿ ಯಾಕೋ ನೀವು ಎಪಿಸೋಡ್ ಮಾಡಲಿಲ್ಲ ಬಿಟ್ರೇನ, ಕೋರೆ ಅವ್ರು ನಿಮಗೆ ಭೇಟಿ ಆದ್ರೇನ, ಇಂಥ ಮನೋಸ್ಥಿತಿ ತೆಗೆದುಬಿಡ್ರಿ. ಅಂಥ ಎಕಸ್ ಫ್ಯಾಕ್ಟ್ರಿ NRI ಇದ್ದವನ್ನ ಪ್ರತಿ ವರ್ಷ ಲಕ್ಷ ಗಂಟ್ಲೆ ಪಂಚಾಯತಿಗೆ ಟ್ಯಾಕ್ಸ್ ತುಂಬಿಸತ್ತೆ. ಒಂದು ಸಣ್ಣ ಉದಾಹರಣೆ ಹೇಳ್ತಾನೆ. NRI 10 ಮಂದಿನ ಕೊಂಡ್ಕೊಳ್ಳುವಂಥವ ರಾಜ್ಯದಾಗ ನಾಣ್ಯನ್ನ ಅವ್ರನ್ನ ಕೊಂಡ್ಕೊಳ್ಳುವಂಥವ NRI ಇದಾವ. ಅಂಥವನ್ನ ಬಿಟ್ಟಿಲ್ಲ. ಇನ್ನು ಯಾರನ್ನೂ ಜಾತ್ಯತೀತವಾಗಿ ಎಂಥ ಶಕ್ತಿಶಾಲಿ ಇದ್ದವ್ರ ಅಂಥವ್ರನ್ನ ಈ ಗರ್ದಿಗೆ ಮತ್ತೆ ಬಿಟ್ಟಿಲ್ಲ. ತಲೆಯಾಗಿನ ತೆಗೀರಿ, ನಮ್ಮ ಹೋರಾಟಕ್ಕೆ ಅಣಿಯಾಗೋನು, ಇದೊಂದು ಜನಾಂದೋಲನ ಮಾಡೋನು. ಇದನ್ನ ಒಟ್ಟಾರೆ ನಿಮ್ಮ ಸಹಕಾರ ಇರಲಿ. ಇದಕ್ಕೆ ಹಾದಿಗಳು ತೆಗೆದೇವು. ನಾವು ಭಾಳಷ್ಟು ವಕೀಲರಿಗೆ ಭೇಟಿಯಾಗಿದ್ದೆವು. ಇದಕ್ಕೆ ಏನು ಮಾಡಬೇಕು, ಬರೋ ಚುನಾವಣೆ ಒಳಗಾತು, ಇದಕ್ಕೆ ಕಾನೂನು ಹೋರಾಟ ಏನು ಮಾಡೋಕ್ಕೆ ಬರ್ತೈತಿ ಎಲ್ಲ ನಾವು ಅದಂತ. ಮತ್ತು ಅನೇಕ ಜನ ತಯಾರು ಅದಾರೀಗ. ರಾಜೀನಾಮೆ ಕೊಟ್ಟ ನಾವು ಕೋರ್ಟ್ಗೆ ಹೋಗ್ತೇವೆ ಅಂತೇಳಿ ಡೈರೆಕ್ಟರ್ಗಳು ತಯಾರಾಗಿದ್ದಾರು. ಅದಕ್ಕೆ ಪ್ರಭಾಕರ್ ಕೋರೆ ಅವರ ಇವೇನೈತಿಲ್ಲ, ಈ ನಾನು ನನ್ನಿಂದನೇ ಈ ಸೊಸೈಟಿ ನೀವೇನು ಮಾಡಿದಿರಲ್ಲ, ಈಗ ಟೋಟಲ್ ಈ ನ್ಯಾಷನಲೈಸ್ ಬ್ಯಾಂಕ್ದಾಗ ದುಡ್ಡು ಇಡಬೇಕು, ನಿಮ್ಮ ದುಡ್ಡುಗಳು ಎಲ್ಲೆಲ್ಲಿ ಅದಾವು, ಈ ಸಂಸ್ಥಾ ದುಡ್ಡುಗಳು ಏನು ಮಾಡಿದಾವು, ಸಂಸ್ಥಾ ಜಾಗಗಳು ನೀವು ಹೆಂಗೆ ತೊಗೊಂಡರಿ, ಅವೆಲ್ಲ ದಾಖಲೆಗಳು ಇಡ್ತೇನೆ. ನಾನೇನು ಬಿಡುದಿಲ್ಲ ನಿಮ್ಗೆ. ಆದ್ರೆ ಒಂದು ಸಮಾಜದಿದ್ದಂಥ ಬೆಳೆದಂಥವ್ರ ಆ ಸಮಾಜನ ಮರ್ಯಾಕೆ ಹೋಗ್ಬೇಡ್ರಿ. ಇನ್ನೂ ಅವಕಾಶ ಐತಿ. ಅಲ್ಲಿ ಸದಸ್ಯರಿಗಾತು ಅದ ಸಂಸ್ಥಾ ಈ ವಾರಸ ಆಗಬೇಕು. ಆಮ್ಯಾಗ ವಾರಸ ಮಾಡೋ ಸಲುವಾಗಿ ಪ್ರೊವಿಷನ್ ಮಾಡಿರಿ. ಇನ್ನೂ ನಿಮ್ಗೆ ಅವಕಾಶ ಐತಿ. ಅವ್ರ ಮಕ್ಕಳ ಯಾರೇನಿದೆ ಎಲ್ಲ ಇಲ್ಲೇ ಬಿಟ್ಟು ಹೋಗೋದೈತಿ ಕೋರಿ ಅವ್ರ. ಬರೀ ನಮ್ಮದು ನಮ್ಮ ಮಕ್ಕಳು ನಮ್ಮದ ನಡಿಬೇಕು, ನಮ್ಗೆ ಬರ್ಬೇಕು ಎಲ್ಲ ಬೆಣ್ಣೆಲ್ಲ ಮಜ್ಜಿಗೆ ಬೇಕಾದ್ರೆ ನೀವು ತಗೋರಿ ಅನ್ಬೇಡ್ರಿ. ಯಾಕಂದ್ರೆ ಡೈರೆಕ್ಟರ್ಗಳಿಗೂ ಏನೂ ಅಲ್ಲಿ ಅಧಿಕಾರ ಇಲ್ಲ, ಮೆಂಬರ್ಗಳಿಗೆ ಅಧಿಕಾರ ಇಲ್ಲ. ಏನಿದ್ರು ಕೋರಿ ಅವ್ರಿಗೆ ಅಷ್ಟೇ ಅಧಿಕಾರ. ಯಾವ್ಯಾವ ಏನೇನು ಮಾಡಿದಿರಿ, ಯಾವ್ಯಾವ ಸಂಘ ಸಂಸ್ಥೆದಿಂದ ಖರ್ಚು ಹಾಕಿದಿರಿ ನೀವು. ಆದರೆ ಇವತ್ತು ಅವ್ನು ನೀವು ಸ್ವತಂತ್ರ ಹೆಂಗೆ ಮಾಡ್ಕೊಂಡ್ರಿ ಅನ್ನೋದು ಮುಂದಿನ ದಿನಮಾನದಾಗ ಹೇಳಿರ ನೀವು ಚುನಾವಣೆಗೆ ನಿಂದ್ರುವುದು ಅಥವಾ ಜನರ ಮುಂದೆ ಹೋಗೋದು ಭಾಳ ಕಠಿಣ ಆಗ್ತೈತೆ ಅಂತ ನಿಮ್ಗೆ ಗರ್ದಿ ಗಮ್ಮತ್ ಒಂದು ಸೂಚನೆ ಕೊಡ್ತೈತಿ. ನಮಸ್ಕಾರ.